ಅಷ್ಟೇ ಸರ್, ನಾನು ಮಾಹಿತಿ ಕೇಳ್ತಾ ಇದ್ದೀನಿ. ಮೀಟಿಂಗ್ ಹೋಗಿಲ್ಲ ಅಡ್ಡ ನಾನು. ಕಮಿಟಿ ಮೀಟಿಂಗ್ ಹೋಗಿಲ್ಲ, ಹೋಗೋದಿಲ್ಲ ರೀ. ನೀವೇನು ಮಾಡ್ಕೊಳಕ್ಕಾಗಲ್ಲ ನಮಗೆ, ಹೊರಗಾಕಿ ನಮಗೆ ಹೊರಗಾಕಿ ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ನಾನು ಅವರು ಕೇಳಿದ್ರು ಕೇಳ್ತಾರ ತಿಳ್ಕೊಂಡ್ ಬರ್ಬೇಕು. ಮೀಟಿಂಗ್ ಮೀಟಿಂಗ್ ಕರ್ಕೊಂಡ್ ಬರ್ಬೇಕು. ತಿಳ್ಕೊಂಡ್ ಬರ್ಬೇಕು. ನನಗೆ ನಾನು ವಿಷಯ ಹುಡುಗಾಟ ಮಾಡಕ್ಕೆ ನನಗೆ ಸಣ್ಣ ಹುಡುಗಿ ಅಪಮಾನ ಆಗಿದ್ರೆ ಏನ್ ಮಾಡ್ತಿದ್ರಿ? ಹೇಳ್ತೀನಿ ಯಾರು ದೊಡ್ಡವರಿಲ್ಲ, ದೊಡ್ಡವ್ರು ಯಾರಿಲ್ಲ. ಅವ್ರು ಹೇಳ್ಬೋದು, ಅವರು ಒಬ್ರು MLA ಆ ತರ ಮಾತಾಡ್ಬೋದಾ? ಅದಕ್ಕೆ ಹೇಳ್ತಾ ಇರೋದು. ಆಯ್ತಮ್ಮ, ಮಾತಾಡ್ಬೇಕು ಅಂತ ಅಲ್ಲ ಗೊತ್ತಿಲ್ಲ ಮಾತಾಡ್ಬೇಕು ಅಂತ ಅದಕ್ಕೆ ಹೇಳಿದ್ದು. ಆಯ್ತು, ಕೇಳ್ಬಿಟ್ಟಿದಾರಪ್ಪ, ಅದಕ್ಕೆ ದೊಡ್ಡ ನಿಮಿಷ ದೊಡ್ಡವ್ರು ಯಾರು ಇಲ್ಲ, ಯಾರು ದೊಡ್ಡವರು ಏನಾದ್ರೂ ಇದ್ರೆ ನನಗ್ ಕೇಳಿ. ಈಗ ಅಧ್ಯಕ್ಷರಾಗಿ ನೀವೇ ಮಾಡಿದೀರಿ, ನೀವೆಲ್ಲ ಒಂದ್ ನಿಮಿಷ ಅವ್ರು ಕೇಳಿದಾರ ಅವ್ರು ಕೇಳಿದಾರೆ ನಿಮಿಷ. ಈಗ ನಾನು ಒಂದ್ ನಿಮಿಷ ಅವ್ರು ಕೇಳಿದ್ದಾರೆ, ಅದನ್ನ ನೀವು ಆತರ ಉತ್ತರ ಕೊಡೋದು ತಪ್ಪು. ಯಾಕೆಂದ್ರೆ ನನಗೆ ಕೇಳಿದಾರೆ ಅವ್ರು, ನಿಮಿಷ ಸರಿನಾ ಬರ್ಬೋದಾ ಅಂತ ಕೇಳಿದ್ರು. ನೀವು ಮೀಟಿಂಗ್ ಆಯ್ತು, ಅದು ನಿಮಗೆ ಒಂದ್ ಅರ್ಥ ಮಾಡ್ಕೊಳ್ಳಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾರನ್ನು ಹೊರಗಡೆ ಇಟ್ಟು ನೀವು ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ. ನಿಮ್ ವೈಯಕ್ತಿಕ ತೀರ್ಮಾನ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮಗೆ ಸಭೆಗೆ ಅಧ್ಯಕ್ಷ ಪೀಠಕ್ಕೆ ನಿಮಗೊಂದು ಗೌರವ ಕೊಡೋದು ಒಂದ್ ನಿಮಿಷ ಅವ್ರು ನನಗೆ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅವ್ರಿಗೆ ಹೇಳಿದ್ದೀನಿ, ಹೇಳಿಲ್ಲ ಈಗ ಅವ್ರಿಗೆ ತಪ್ಪು ಅಂತ ಹೇಳ್ತೀರಾ ನೀವು. ಅವ್ರಿಗೆ ಮಾತಾಡಿ ತಪ್ಪು ಅಂತ ಹೇಳ್ತೀವಿ. ನಿಮ್ ತಲೆ ಕುತ್ಕೊಳ್ಳೋದಲ್ಲ, ನೀವು ಕುತ್ಕೊಳ್ಳಿ ಸರಿಗೆ. ಏನ್ ಮಾತಾಡ್ತೀರಿ ನೀವು? ತಲೆಗೆಲ್ಲ ಒಂದೇ ತರ ಹಾಕ್ಬಿಡಿ ನೀವು. ನನಗೆ ಸನ್ಮಾನ್ಯ ಅರುಣ್ ಈ ಪ್ರಶ್ನೆ ನನಗೆ ಅರುಣ್ ಕೇಳಿದ್ರು. ಅರುಣ್
ಹೇಳಿಲ್ಲ, ನೀವು ಮತ್ತೆ change ಮಾಡ್ತಾ ಇದ್ದೀರಾ. ನೀವು ಮತ್ತೆ change ಮಾಡ್ತಾ ಇದ್ದೀರಾ. Revoke ಮಾಡ್ಕೊಂಡ್ರೆ ಅಂತ ಹೇಳ್ದೆ ನಾನು. Revoke ಆಗಿದೆ ಅಂತ. ಇದನ್ನ ನಾವು ಈ ತರ ಎಲ್ಲ change ಮಾಡೋದು ಸರಿಯಲ್ಲ. ನೀವು ಇಲ್ಲಿ ಪಕ್ಕದಲ್ಲಿ ಕೂತಾಗ ಈ ತರ ಮಾತಾಡೋದು. ನಿಮ್ ವೈಯಕ್ತಿಕ ತೀರ್ಮಾನ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮಗೆ ಸಭೆಗೆ ಅಧ್ಯಕ್ಷ ಪೀಠಕ್ಕೆ ನಿಮಗೊಂದು ಗೌರವ ಕೊಡೋದು ಒಂದ್ ನಿಮಿಷ ಅವ್ರು ನನಗೆ ಅವ್ರಿಗೆ ಹೇಳಿದ್ದೀನಿ ಹೇಳಿಲ್ಲ ಈಗ ಅವ್ರಿಗೆ ಮಾತಾಡಿ ನಿಮ್ ತಲೆ ನಿಮ್ಗೆ ಹೇಳೋದ್ ಕೇಳಿ ನೀವು ಕುತ್ಕೊಳ್ಳೋದಲ್ಲ, ನೀವು ಕುತ್ಕೊಳ್ರಿ ಸರ್. ಈಗ ತಲೆಗೆಲ್ಲ ಅಭ್ಯಾಸ ಎಲ್ಲ ಒಂದೇ ತರ ಹಾಕ್ಬಿಡಿ ನೀವು. ಈ ವಿಷಯದ ಬಗ್ಗೆ ನನಗೆ ಸನ್ಮಾನ್ಯ ಅರುಣ್ ಈ ಪ್ರಶ್ನೆ ನನಗೆ ಅರುಣ್ ಕೇಳಿದ್ರು. ಸಸ್ಪೆನ್ಷನ್ ಮಾಡಿ ರಿವೋಕ್ ಮಾಡಿದ್ರೆ ಈ ಸಭೆ ಬರ್ಬೋದು ಅಂತ ಆಗಿದೆ ಅಂತ. ಇದನ್ನ ನಾವು ಈ ತರ ಎಲ್ಲ change ಮಾಡೋದು ಸರಿಯಲ್ಲ. ನೀವು ಇಲ್ಲಿ ಪಕ್ಕದಲ್ಲಿ ಕೂತಾಗ ಈ ತರ ಮಾತಾಡೋದು. ಬಗ್ಗೆ ಏನಾರ ಹೇಳ್ತಾ ನನ್ನ ಬಗ್ಗೆ ಹೇಳಿರೋದಕ್ಕೆ ನಾವು ಮಾತಾಡ್ತಾ ಇರೋದು. ನಾನು ಈ ಮೀಟಿಂಗ್ ಬಗ್ಗೆ ಕೇಳಿಲ್ಲ. ರಿವೋಕ್ MLA ಗಳದನ್ನ ರಿವೋಕ್ ಆಗಿದೆಯಾ ಅನ್ನೋದನ್ನ ಬಿಟ್ಟು ಒಂದ್ ನಿಮಿಷ ತಾಳಿ, ಒಂದ್ ನಿಮಿಷ ನೀವು ನೀವೇನ್ ಮಾಡಿದ್ರಿ? ನಾನು ಈ ಮೀಟಿಂಗ್ ಬಗ್ಗೆ ಏನಾರ ಹೇಳಿದ್ರೆ ಸರಿ ಹೋಗ್ಲಿಲ್ಲ. ನೋಟಿಸ್ ಕೊಟ್ಟಿದ್ದೆ ಬರಕ್ಕೆ ಅಂತ ಹೇಳ್ತಲ್ಲ. ಒಂದ್ ನಿಮಿಷ ಸರ್, ಯಾರಿಗೂ ಅಪಮಾನ ಮಾಡಂಗೆ ಯಾರಿಗೂ ನಾವು ಮಾತಾಡ್ತಾ ಕಮಿಟಿ ಮೀಟಿಂಗ್ ಬಗ್ಗೆ ಮಾತಾಡಿದ್ವಿ. ರಿವೋಕ್ ಆಗಿದೆಯಾ ಅಂತ ಕೇಳ್ದೆ ನಾನು. ಮೀಟಿಂಗ್ ಬರ್ಬೋದಾ ಇಲ್ಲ ಅನ್ನೋದು ಕೇಳಿಲ್ಲ. ಮೆಡಿಕಲ್ ಕಾಲೇಜ್ ಸ್ಟ್ಯಾಂಡ್ ಏನು ಅಂತ ತಮಾಷೆಗೋ ಅಥವಾ ವಿಶ್ವಾಸಕ್ಕೋ ಕೇಳಿರ್ಬೋದು. ಅದನ್ನ ಅವ್ರು ಹೇಳೋದಲ್ಲ. ಆ ರೀತಿ ಒಬ್ರಿಗೊಬ್ರು ವಿಶ್ವಾಸ ಇರುತ್ತೆ ಕೇಳಿರ್ತೀವಿ. ನೀವು ಡೈರೆಕ್ಟ್ ಬಹಳ ಕ್ಲಿಯರ್ ಆಗಿ ಕೇಳಿದ್ದೀನಿ ನಾನು. ರಿವೋಕ್ ಆಗಿದೆಯಾ ಅಂತ ಕೇಳಿದೆ. ಈ ಮೀಟಿಂಗ್ ಬಗ್ಗೆ ಕೊಡ್ತೀನಿ ಅಂದೆ. ಅಲ್ಲ ಏನ್ ನೀವೇ ನಾನೇ ಹೇಳಿದ್ದಲ್ಲ, ನಾವೇ ಅಧ್ಯಕ್ಷ ಆಗಿ ನಾನು ಕಳಿಸಿ ಅಂತಾನೆ ಹೇಳಿದ್ದೆ. ಹಾಗಾಗಿ ಅವರು ಬೇಕಾದಷ್ಟು ಮಾಡಿದ್ದಾರೆ. ಆಟ ಆಡೋ ಹುಡುಗಿ ಗಟ್ಟಿ ಅಂತ ಗಿವನ್ ಸೋ ಮಚ್ ರೆಸ್ಪೆಕ್ಟ್. ಈಗ ಅವ್ರವ್ರು ಮಾತಾಡುದು ಅಲ್ಲ. ಏನ್ ಕತೆ? ಐ ಸಾರಿ ಆ ತರ ವರ್ಡ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ, ಬೇಡ. ಯಾಕಂದ್ರೆ ಬೇರೆ ಸಂದೇಶ ಹೋಗುತ್ತೆ. ಕ್ಲೋಸ್ ಮ್ಯಾಟರ್. ಈಗ ನನಗೆ ಗೌರವ ಕೊಡೋದಾದ್ರೆ ಸುಮ್ಮನೆ ಇದ್ಬಿಡಿ ಪ್ಲೀಸ್. ಜನಿ ಅವರೇ, ನನಗೆ ಗೌರವ ಕೊಡೋದಾದ್ರೆ ಲೆಟ್ ಅಸ್ ಗೋ ಅಂಡ್ ಬಿಕಾಸ್ ಸಮಸ್ಯೆಗಳಿದಾವೆ, ಅದನ್ನ ಪರಿಹಾರ ಮಾಡೋಣ. ಅಂಡ್ ಐ ಆಮ್ ಸಾರಿ ಫಾರ್ ದಿಸ್ ಇವೆಂಟ್. ಇಟ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ಮೀ. ನೀವು ಅವ್ರು ಏನೋ ಪ್ರಶ್ನೆ ಕೇಳಿದ್ರು ನೀವು ಕೇಳ್ಬೇಕಾದ್ರೆ ವಿಧಾನಸಭಾ ಇಲ್ಲ ಏನ್ ಬೇಡ, ಅರ್ಜೆಂಟ್ ಬೇಡಮ್ಮ. ಅರ್ಜೆಂಟ್ ಮಾಡಿದ್ರೆ ಅರ್ಧಕ್ಕರ್ಧ ಎಲ್ಲರೂ ಆಚೆ ಹೋಗ್ತಾರೆ, ವಾಪಸ್ ಬರೋಣ. ನಂಗೆ ಸಿಕ್ಕಿರೋದೇ ಕಷ್ಟ. ಈಗ ಕಂಟಿನ್ಯೂ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.